ವಿಠಲ ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ಪದ್ದು, ನನಗೆ ಕೆಲಸ ಸಿಕ್ಕಿದ್ರು ಪರವಾಗಿಲ್ಲ, ನಿನಗೆ ಮದುವೆ ಆದ್ರೂ ಪರವಾಗಿಲ್ಲ. ವಿಟ್ಲ ಹೆಣ್ಣು ಕೊಟ್ಟು ಕೆಲ್ಸಾನು ಕೊಡೋ ಅಂತ ಮಾವ ಸಿಕ್ಕ್ರೆ ಹೇಗ? ಆಗ ನಿನ್ನ ಬದುಕು ಅಮೃತಮಯವಾಗಿರುತ್ತೆ ಕಣ. ನಾನು ನಿಂತರ ಮನೆ ಅಳಿಯನಾಗಿ ಸೆಟ್ಲ್ ಆಗ್ಬಿಡ್ಬೋದು. ಪದ್ದು, ಅದೇ ಆರಾಮ್ ಜೀವನ ಕಣ. ದುಡಿಯೋಷ್ಟಿಲ್ಲ, ಬಾಡಿಗೆ ಕಟ್ಟೋಷ್ಟಿಲ್ಲ, ಊಟ ತಿಂಡಿ ಖರ್ಚಿರಲ್ಲ. ಆಗ ನಿನ್ನ ಬದುಕು ನನ್ನ ಬದುಕಿನ ಸುಖಮಯವಾಗಿರುತ್ತೆ. ನನಗೇನಾದ್ರೂ 20 ವರ್ಷಕ್ಕೆ ಮದುವೆ ಆಗಿದ್ರೆ ಇಷ್ಟಲ್ಲಾಗ್ಲೇ ನನ್ನ ಮಗ PUC ನಲ್ಲಿ ಡಿಬಾರ್ ಆಗ್ಬಿಟ್ಟಿರೋನು. ಯಾಕೋ ಹಂಗಂದ್ಬಿಟ್ಟೆ? ನಾನು SSLC ಡಿಬಾರ್ ಆಗಿದ್ದೀನಿ ಅಂದ್ಮೇಲೆ ನನ್ನ ಮಗ PUC ನಲ್ಲಿ ಡಿಬಾರ್ ಆಗಲೇಬೇಕು. ಏನಾದ್ರೂ ಡಿಗ್ರಿ ಅಂದ್ರೆ ಬುಗ್ರಿ ತಗೊಂಡು ಗುನ್ನ ಇಟ್ಬಿಡ್ತೀನಿ. ದೇರೋ ಮಗನ ಬಗ್ಗೆ ಅದೆಷ್ಟು ಚೆನ್ನಾಗಿ ಕನಸನ್ನು ಕಟ್ಕೊಂಡಿದ್ದೆ ಪದ್ದು. ನನಗೂ ಒಂದೊಂದ್ಸಲ ನನ್ನ ಜೀವನ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತ. ಯಾರಿಗೆ ಬೇಕು ಈ ಲೋಕ? ಏನಾಯ್ತು? ಏನಾಗಿಲ್ಲ ಕಣ. ಏನೂ ಆಗಿಲ್ವಾ? ಏನಾರು ಆಗ್ಬೇಕಾಗಿತ್ತಲ್ಲೋ. ಒಂದ್ ಕೆಲಸ ಮಾಡು, ಏನಾರು ಆಗಿದೆ ಅನ್ನೋ ತರ ನಾಟಕ ಮಾಡು, ಇಲ್ಲಾಂದ್ರೆ ದುಡ್ಡು ಸಿಗಲ್ಲ. ಸಾರಿ, ರಿಯಲಿ ಸಾರಿ. ನೀವು ಸಡನ್ ಆಗಿ ಅಡ್ಡ ಬಂದ್ಬಿಟ್ರಲ್ಲ, ಅದೇ ಪ್ರಾಬ್ಲಮ್ ಆಗಿತ್ತು. ಕಣ್ಸಲ್ವೇನ್ರಿ ಕಾರ್ನ ಹೆಂಗ ಓಡಿಸೋದು? ನೀವೆಲ್ಲಾರು ಹುಡುಗ ಆಗಿದ್ದಿದ್ರೆ ನಿಮ್ಮನ್ನ ಬೆಂಡೆತ್ತು ಬಿಡ್ತಿದ್ದೆ. ಮಿಸ್ಟರ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಿ. ನಾನು ಯಾರು ಗೊತ್ತಾ? ಕರೋಡ್ಪತಿ ರಾಜೇಂದ್ರ. ನಾನು ಹುಡ್ದಾಗ ನಮ್ಮಪ್ಪ ನನ್ನನ್ನು ಆಸ್ಪತ್ರೆಯಿಂದ ಕಾರಲ್ಲೇ ಮನೆ ಕರ್ಕೊಂಡೋದ್ರು. ನಮ್ಮನೇಲಿ ನಾಲ್ಕು ಕಾರ್ಗಳಿದೆ. ನಮ್ಮನೆ ನಾಯಿ ಔಟಿಂಗ್ಗೆ ಒಂದು ಚಿಕ್ಕ ಕಾರ್ ಇದೆ. ಅಂಥದ್ರಲ್ಲಿ ನನಗೆ ಡ್ರೈವಿಂಗ್ ಗೊತ್ತಿಲ್ವಾ? ನನಗೆ ಹುಡ್ದಾಗಿಂದ 2 ಕಾಲಿದೆ. ನಾನು ನಡೀತಾನೆ ಇದ್ದೀನಿ, ಅದು ನಿಮಗ್ ಗೊತ್ತಾ? ಏಟು ಸೊಂಟಿಗೆ ಬಿದ್ದಿದೆ ಅಂದ್ರೆ ಸಿಕ್ಕಾಪಟ್ಟಿ ಖರ್ಚಾಗುತ್ತೆ. ಹೊರಗಡೆ ಎಲ್ಲೂ ಏಟು ಬಿದ್ದಿಲ್ಲ ಕಣೋ, ಒಳಗಡೆನೆ ಏಟಾಗಿರೋದು. ಅಲ್ಲಲ್ಲಿ ರಕ್ತಸ್ರಾವ ಆಗಿರೋ ಹಾಗೆ ನನಗೆ ಭಾಸವಾಗ್ತಿದೆ ಕಣೋ. ಬೇಗ ಮನೆ ಕರ್ಕೊಂಡೋಗು. ಬೇಡ, ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಬೇಗ ಎಕ್ಸ್ರೇ ಮಾಡ್ಸೋಣ. ಬನ್ನಿ. ರೇ, ಮನೆಯವ್ರನ್ನ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಮೊದಲು ಅವ್ನ ಕೊನೆ ಆಸೆನ ಈಡೇರ್ಸೋಣ. ಮನೆ ಕರ್ಕೊಂಡು ಹೋಗೋಣ, ನಡೀರಿ. ಹೆಲ್ಪ್ ಮಾಡಿ. ನೀವು ಹೋಗಿ. AC ಹಾಕಿ, ಅವ್ನು ತುಂಬಾ ಬೆವರ್ತಾ ಇದ್ದಾನೆ. ಏನು ಆಯ್ತು? ಕಾರು ಆಕ್ಸಿಡೆಂಟು. ಅಂದ್ರೆ ಅವ ಮುಂದಕ್ಕೆ ಏನು ಹೇಳ್ತಾ ಇಲ್ಲ, ನೀವ್ ಹೇಳ್ತಿರೋ ಇಲ್ಲ ಅವನಿಗೆ 2 ಬಿಟ್ಟು ಅವನ ಹತ್ರನೇ ಹೇಳ್ತೋ. ಈಗಾಗಲೇ ಸಾಕಷ್ಟು ಪೆಟ್ಟು ತಿಂದಿದ್ದಾನೆ. ನಾನೇ ಹೇಳ್ತೀನಿ, ಇವರು ಸಾವ್ಕಾರ ರಾಜೇಂದ್ರ ಅಂತ. ನಾಲ್ಕು ರಸ್ತೆನಲ್ಲಿ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಕಾರಲ್ಲಿ ಪದ್ದು ಡಿಕ್ಕಿ ಹೊಡ್ಬಿಟ್ರು. ಸೊಂಟದೊಳಗೆ ಏನೇನು ಮುರಿದಿದ್ಯೋ ಏನೋ ಯಾರು ಗೊತ್ತು. ಏನಾಯ್ತು? ಇಲ್ಲಿದ್ದಾರಲ್ಲ ಇವರು ಸಾವ್ಕಾರ ರಾಜೇಂದ್ರ ಅಂತ. ಕಾರಲ್ಲಿ ಬಂದು ಪದ್ದು ಗುದ್ದುಬಿಟ್ರು. ಪದ್ದು ಸೊಂಟ ಕೈ ಕೊಟ್ಬಿಡ್ತು. ಮೈ ಗಾಡ್! ನೋಡಿ, ನೀವ್ ಈ ರೀತಿ ಆಕ್ಸಿಡೆಂಟ್ ಮಾಡಿರೋದಕ್ಕೆ ಕಾಂಪನ್ಸೇಷನ್ ಅಂತ ಕೊಡ್ಲೇಬೇಕು. ಅಷ್ಟಿಷ್ಟಲ್ಲ, 10 ಲಕ್ಷ ರೂಪಾಯಿ ಕೊಡ್ಲೇಬೇಕಾಗುತ್ತೆ. 10 ಲಕ್ಷ ರೂಪಾಯಿ ಕೊಡ್ಬೇಕು. 10 ಲಕ್ಷ ರೂಪಾಯಿ ಹೇಗೆ ಮೇಡಮ್? ಇವ್ರನ್ನ ಆಸ್ಪತ್ರೆಗೆ ಸೇರ್ಸೋಣ. ಅದೇನ್ ಬಿಲ್ ಆಗುತ್ತೆ ನಾನು ಕೊಡ್ತೀನಿ. ನೀವೇನೋ ಆಸ್ಪತ್ರೆಗೆ ಸೇರಿಸಿ ರೆಡಿ ಮಾಡಿ ಕಳ್ಸ್ಬಿಡ್ತೀರಾ. ಅಲ್ಲಿಂದ ಬಂದ್ಮೇಲೆ ಪದ್ದು ಲೈಫ್ ಲಾಂಗ್ ಅಲ್ಲಿ ನೋವು ಅಂತ ಒದ್ದಾಡ್ತಿದ್ರೆ ಯಾರೇ ಅವ್ನ ಮದ್ವೆ ಆಗ್ತಾರೆ? ನೋಡಿ, ನೀವೇನೇ ಟ್ರೀಟ್ಮೆಂಟ್ ಕೊಡ್ಸೋದಿದ್ರು ಮನೇಲೆ ಕೊಡ್ಸಿ. ಅದು ನಮ್ಮ ಕಣ್ಣೆದುರುಗಡೆನೆ ಕೊಡಿಸ್ಬೇಕು. ಆಗಬಹುದು. ನನ್ನ ಮಗಳು ಗೌತಮಿ ನರ್ಸ್ ಆಗಿದ್ದಾಳೆ. ಅವಳನ್ನ ಇಲ್ಲಿ ಕಳಿಸ್ಕೊಡ್ತೀನಿ. ಅವಳು ಇಲ್ಲೇ ಇದ್ದು ನಿಮಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಬೇಗ ಹುಷಾರು ಮಾಡ್ತಾಳೆ. ನನಗನ್ಸುತ್ತೆ ಇದು ಫಿಸಿಯೋಥೆರಪಿಲೇ ವಾಸಿ ಆಗುತ್ತೆ ಅಂತ. ನಿಮ್ಮ ಮಗಳು ಗೌತಮಿ ಒಳ್ಳೆ ನರ್ಸಾ? ತುಂಬಾ ಒಳ್ಳೆ ನರ್ಸು. ಅವಳು ಕೊಡೋ ಟ್ರೀಟ್ಮೆಂಟ್ ಅಲ್ಲೇ ಹುಷಾರಾಗುತ್ತೆ. ಒಂದು ಪಕ್ಷ ಆಗದೆ ಇದ್ರೆ ಆವಾಗ ಬೇಕಾದ್ರೆ 10 ಲಕ್ಷ ಕೊಡ್ತೀನಿ. ಓಕೆ, ಐ ಅಗ್ರಿ.
ಆ ನರ್ಸ್ನ ಕಳ್ಸ್ಕೊಡಿ, ಟ್ರೀಟ್ಮೆಂಟ್ ಕೊಡ್ಲಿ. ವಾಸಿ ಆಗ್ಲಿಲ್ಲ ಅಂದ್ರೆ 10 ಲಕ್ಷ ರೂಪಾಯಿ ಕೊಟ್ಟೆ ಕೊಡ್ಬೇಕಾಗತ್ತೆ. ನಿಮ್ ಮಗಳು ಗೌತಮಿಗೆ ಮದ್ವೆ ಆಗಿದ್ಯಾ? ಅದೆಲ್ಲ ನಿಮ್ಗೆ ಯಾಕ್ರಿ? ಅದು ಹಾಗಲ್ಲ, ನರ್ಸು ಹಗಲು ರಾತ್ರಿ ನನ್ ಸೇವೆ ಮಾಡ್ತಿದ್ರೆ ಅವ್ರ ಗಂಡ ಏನು ತಪ್ಪು ತಿಳಿಯಲ್ವಾ ಅಂತ. ಇಲ್ಲ ಇಲ್ಲ, ಅವಳಿಗಿನ್ನೂ ಮದುವೆ ಆಗಿಲ್ಲ. ಈಗ ನನಗೆ ಸ್ವಲ್ಪ ಸಮಾಧಾನ ಆಯ್ತು. ಸೊಂಟ ನೋವಿದೆ ಮರಿಬೇಡ. ಹುಡುಗಿ ನೋಡಕ್ ಆಗಿದ್ದಾಳೆ, ಲಕ್ಷಣವಾಗಿದ್ದಾಳೆ, ಚಿಕ್ಕ ವಯಸ್ಸು. ಅವಳು ಬಂದು ನಿಮಗೆ ಟ್ರೀಟ್ಮೆಂಟ್ ಕೊಟ್ಟು ವಾಸಿ ಮಾಡ್ತಾಳೆ. ನಾನು ಈಗಲೇ ಹೋಗಿ ಅವಳನ್ನ ಕರೆಸ್ಕೊಡ್ತೀನಿ, ನೀವೆಲ್ಲ ಧೈರ್ಯವಾಗಿರಿ. ಸರಿಯಪ್ಪ? ಪದ್ದು ಹೇಗೋ 10 ಲಕ್ಷ ರೂಪಾಯಿ ಕೊಟ್ಟಿರೋರು, ಅದನ್ನೆಲ್ಲ ಬಿಟ್ಟು ನರ್ಸ್ ಬಂದ್ ಸೇವೆ ಮಾಡ್ಲಿ ಅಂತ ಹೇಳ್ತೀಯಲ್ಲ, ನಿನ್ ಬುದ್ಧಿಗೆ ಏನ್ ಹೇಳೋಣ? ನರ್ಸ್ ಬಂದು ಸೇವೆ ಮಾಡ್ತಾ ಮಾಡ್ತಾ ಅವಳಿಗೆ ನನ್ನ ಮೇಲೆ ಲವ್ ಆದ್ರೆ, ಲವ್ ಆಗಿ ಮದ್ವೆ ಆದ್ರೆ ನಾನು ಶ್ರೀಮಂತರ ಮನೆ ಅಲಿಯನ್ ಆಗ್ಬೋದಲ್ಲ. ಯಾಕೋ ಓಡಾಡ್ತಾ ಇದೆಯಾ? ಹೋಗಿ ಮಲ್ಕೊಳ್ಳೋ, ನರ್ಸಮ್ಮ ಬರೋ ಹೊತ್ತಾಯ್ತು. ಏನಾರು ಅವ್ರು ಹಿಂಗ್ ನೋಡ್ಬಿಟ್ರೆ ಪೇಷಂಟ್ ಆರಾಮಾಗಿದೆ ಅಂತ ವಾಪಸ್ ಹೊಟ್ಟೋಗ್ಬಿಡ್ತಾರೆ. ಸುಮ್ಮನೆ ಮಲ್ಕೊಂಡ್ರಾಗಲ್ಲ, ನರಳಾಡೋ. ಲೇ ಪದ್ದು, ನಿನಗೆ ನಿಜವಾಗ್ಲೂ ಏಟು ಬಿದ್ದಿದೆಯೇನೋ? ಬಿದ್ದಿದೆ, ಆದ್ರೆ ಎಲ್ಲಿ ಬಿದ್ದಿದೆ ಅಂತ ಗೊತ್ತಿಲ್ಲ. ನರ್ಸಮ್ಮಗೆ ಗೊತ್ತಾಗಲ್ಲ ಅನ್ಸುತ್ತೆ. ಅವ್ರು ಬಂದಾಗ ಹುಡುಕೋತಾರೆ, ನಿನಗ್ಯಾಕೋ? ಏನಂದೆ? ನಿನಗೆ ಎಲ್ಲಿ ಏಟು ಬಿದ್ದಿದೆ ಅನ್ನೋದು ನಿನಗೆ ಗೊತ್ತಿಲ್ವಾ? ನರ್ಸ್ ಬಂದಾಗ ನಾನು ಹೇಳ್ತೀನಿ, ಈಗ ನೀನ್ ಇಲ್ಲಿಂದ ಹೋಗು. ಅಯ್ಯೋ, ಹೋಗ್ತೀನಿ, ಹೋಗ. ಪದ್ದು, ಯಾವ್ದೋ ಕಾರ್ ಬಂತು, ನರ್ಸಮ್ಮನ ಇರ್ಬೇಕು. ಕುಕ್ಕು ಕುಕ್ಕು. ಅಮ್ಮ, ಸೊಂಟ ನೋವು, ಕಾರು. ಹಲೋ, ನಾನ್ ಗೌತಮಿ, ನಿಮ್ ನರ್ಸ್. ನನ್ನನ್ನ ಫಾದರ್ ಕಳ್ಸ್ಕೊಟ್ಟಿದ್ದಾರೆ. ಗೌತಮಿ ಅವರೇ, ಸ್ವಲ್ಪ ಕೂತ್ಕೊಳ್ಳೋದಿಕ್ಕೆ ಸಹಾಯ ಮಾಡ್ತೀರಾ? ಶ್ಯೂರ್, ಸ್ವಲ್ಪ ಹೆಲ್ಪ್ ಮಾಡಿ ಅಣ್ಣ. ತಗೊಳ್ಳಿ, ಬೇಗ ರಿಕವರಿ ಆಗಿ. ಯಾಕೋ, ಏನಾಯ್ತು? ಮುಳ್ಳು ಚುಚ್ಚಿಬಿಡ್ತು. ನಾನ್ ತಂದಾಗ ಮುಳ್ಳಿರ್ಲಿಲ್ವಲ್ಲ? ನೀವ್ ತಂದಾಗಿರ್ಲಿಲ್ಲ, ನಾನು ಇಸ್ಕೊಂಡ್ಮೇಲೆ ಮುಳ್ಳು ಬೆಡ್ಕೊಂಡ್ಬಿಟ್ಟಿದೆ. ಅದು ನರ್ಸ್ ಗೌತಮಿ ಅವರೇ? ಹೇಳಿ ಅಣ್ಣ. ನಮ್ ಪದ್ದುಗೆ ಸೊಂಟಕ್ಕೆ ಸಿಕ್ಕಾಪಟ್ಟೆ ಪೆಟ್ಟು ಬಿದ್ದು ಬಿಟ್ಟಿದೆ. ಅದೇನಾಗಿದೆ ಅಂತ ನಾನು ಚೆಕ್ ಮಾಡ್ತೀನಿ, ನೀವು ಸ್ವಲ್ಪ ಆಚೆ ಹೋಗಿ ಅಣ್ಣ. ಹೋಗೋ, ಸೊಂಟ ನೋವ್ತಾ ಇದೆ. ಹೋಗು. ಏನ್ ನಿಮ್ ಹೆಸರು? ನನ್ನ ಹೆಸರು ಪದ್ದು ಅಲಿಯಾಸ್ ಪದ್ಮನಾಭ ಅಂತ, ಗಂಡುಗಲಿ ವಂಶದ ಆಧಾರ ಸ್ತಂಭ. ವೆರಿ ನೈಸ್ ನೇಮ್. ಸ್ವಲ್ಪ ಕೈ ಎತ್ತೆ. ಪದ್ದು, ನಿಮಗ್ ನೋವ್ತಾ ಇರೋದಿಲ್ಲ? ಇಲ್ಲ. ಇಲ್ಲಿ ಇಲ್ಲ. ಇಲ್ಲಿ ಇಲ್ಲ. ಇಲ್ಲಿ ನೀವು ಕೊನೆಯಲ್ಲಿ ಎಲ್ಲೋ ಹಿಡ್ತ್ರಲ್ಲ, ಅಲ್ಲೇ ತುಂಬಾ ನೋವ್ತಾ ಇರೋದು. ಮೂಗೇಟ್ ಬಿದ್ದಿದೆ, ಕರೆಂಟ್ ಕೊಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಸತ್ಮೇಲಲ್ವಾ ಕರೆಂಟ್ ಕೊಡೋದು? ಅಂದ್ರೆ ನಿಮ್ಮ ದೇಹ ಬೆಳಿತೆ ಹೊರತು ಬುದ್ಧಿ ಬೆಳೆದೇ ಇಲ್ಲ. ಗೌತಮಿ ಅವರೇ, ಕರೆಂಟ್ ಬೇಡ, ನೀವು ಆಗಾಗ ನನ್ನ ಮುಟ್ತಾ ಇರಿ, ಅದೇ ಕರೆಂಟ್ ಹೊಡೆದಂಗಿರುತ್ತೆ, ನಂಗೆ ಅಷ್ಟೇ ಸಾಕು. ಆಯ್ತು, ಇವತ್ತು ಕೈ ಥೆರಪಿ, ನಾಳೆ ಕರೆಂಟ್ ಥೆರಪಿ. ಗೌತಮಿ ಅವರೇ, ನನಗೇನಾಗಿದೆ? ಯಾವ್ದಕ್ಕೂ ಒಂದು ಎಕ್ಸ್ರೇ ತೆಗಿಸಿ, ಗೊತ್ತಾಗುತ್ತೆ. ಬೇಡ, ನೀವು ಕಣ್ಣಲ್ಲೇ ಎಕ್ಸ್ರೇ ತೆಗಿತೀರಿ, ಅಷ್ಟೇ ನನಗೆ ಸಾಕು. ಹಾಗೆಲ್ಲ ಹಠ ಮಾಡ್ಬಾರ್ದು ಪದ್ದು. ನೀವಿನ್ನೂ ಎಷ್ಟೊತ್ತು ಇಲ್ಲೇ ಇರ್ತೀರಾ ಸೇವೆ ಮಾಡಕ್ಕೆ? ಸಂಜೆವರೆಗೂ ಇರ್ತೀನಿ, ರಾತ್ರಿ ಹೋಗಿ ಮತ್ತೆ ಬೆಳಗ್ಗೆ ಬರ್ತೀನಿ. ರಾತ್ರಿನೂ ಇಲ್ಲೇ ಇರ್ಬೋದಿತ್ತಲ್ವಾ? ನನ್ಗಿನ್ನೂ ಮದ್ವೆ ಆಗಿಲ್ಲ. ನನಗೂ ಮದುವೆ ಆಗಿಲ್ಲ. ಮದ್ವೆ ಆಗ್ದಿರೋ ನಿಮ್ಗೆ ಮದ್ವೆ ಆಗ್ದಿರೋ ನಾನ್ ಸೇವೆ ಮಾಡಿದ್ರೆ ನಮ್ ಫಾದರ್ ಬೈತಾರಷ್ಟೇ. ಯಾಕೋ ಮಲ್ಗಿರೋ ಈ ತರ ಹೊಡಿತಾ ಇದೆಯಾ? ನೀನ್ ಹೊರಗೆ ಹೊಡೆಯೋ ಸೌಂಡ್ಗೆ ಕೆಳಗಿರೋ ಫರ್ನಿಚರ್ ಎಲ್ಲ ಗಡ 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 ನೋಡ್ತಾ ಇದೆ. ಪೇಷಂಟ್ ಆದವ್ರು ಯಾರಾದ್ರೂ ಹೀಗೆ ಗೊರಕೆ ಹೊಡಿತಾರೇನಾ? ಬಾಬಾ ಸಾರಿ, ಅವನು ಗೊರಕೆ ಹೊಡಿದಿರೋ ಹಾಗೆ ನಾನ್ ನೋಡ್ಕೋತೀನಿ. ನೀವು ನಿದ್ದೆ ಮಾಡೋ ಹೋಗಿ, ನಾಳೆ ಬೆಳಗ್ಗೆ ನೀವು ಕೆಲ್ಸಕ್ಕೆ ಬೇರೆ ಹೋಗ್ಬೇಕು. ನಿಮಗೇನು ಮಲ್ಗೋ ಟೈಮ್ ಆಗಿಲ್ವಾ ಅಂತ ಪಿಶಾಚಿ ತಂದು? ಯಾಕೋ ಯಾಕೋ ಹಿಂಗ್ ಗೊರಕೆ ಹೊಡಿತಿದ್ಯಾ? ಪೇಷಂಟ್ಗಳು ಗೊರಕೆ ಹೊಡಿಬಾರ್ದು ಕಣೋ. ನೀನ್ ಗೊರಕೆ ಹೊಡೆದಿದ್ದ ವಿಷಯ ಗೌತಮಿ ಗೊತ್ತಾದ್ರೆ ನಾಳೆಯಿಂದ ಅವ್ರು ನಮ್ಮನೆಗೆ ಬರೋದಿಲ್ಲ ಕಣೋ. ಆದ್ರೆ ನರ್ಸಿಗ ಮನೇಲಿ ಇಲ್ವಲ್ಲೋ? ಆದ್ರೆ ಮನೆಯವ್ರಿಗೆ ಗೊತ್ತಾಗುತ್ತಲ್ಲ. ಬಿಡು ಬಿಡು, ಇನ್ಮೇಲಿಂದ ನಾನು ಹುಷಾರಾಗಿರ್ತೀನಿ. ದಯವಿಟ್ಲಾ, ಆ ಗೌತಮಿ ತುಂಬಾ ಒಳ್ಳೆ ಹುಡುಗಿ ಕಣೋ. ಯಾವಾಗ ನನ್ನ ಅಣ್ಣ ಅಂದ್ಲು ಅವಾಗಲೇ ಗೊತ್ತಾಗುತ್ತೆ ಕಣೋ. ಪದ್ದು, how are you? ಈ ಸೊಂಟ ನೋವು ಒಂದು ಬಿಟ್ಟು ನಾನು ಚೆನ್ನಾಗೇ ಇದ್ದೀನಿ. ಜಾಜಿಯವ್ರೆ, ಈ ಮನೇಲೆ ಟ್ರೀಟ್ಮೆಂಟ್ ತಗೊಳ್ಳೋದು ಒಂಥರ ಮಜಾ ಕೊಡ್ತಿದೆ. ಅಂದ್ರೆ ಆ ನರ್ಸ್ ಗೌತಮಿ ತುಂಬಾ ಚೆನ್ನಾಗಿದ್ದಾಳೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಅವಳು ಬರ್ತಾ ಇರೋದು ನಿನ್ ಸೇವೆ ಮಾಡೋದಕ್ಕೆ. ಅವಳ ಪಾಡಿಗೆ ಅವಳು ಸೇವೆ ಮಾಡ್ಲಿ, ನನ್ನ ಪಾಡಿಗೆ ನಾನು ಲವ್ ಮಾಡ್ತೀನಿ.
ಈ ಪದ್ದು ಏನಾಗಿದೆಯೋ? ಅದೇ ನನಗೆ ಗೊತ್ತಾಗ್ತಿಲ್ಲ ಮಾತು ಶ್ರೀರಂಗಮ್ಮ. ನನಗೆ ಅನ್ಸತ್ತೆ ಏಟು ಬಿದ್ದಿರೋದು ಅವನ ಸೊಂಟಕ್ಕಲ್ಲ, ಅವನ ತಲೆಗೆ ಅಂತ. ನನ್ನ ಜೀವನದಲ್ಲಿ ಇನ್ನೂ ಏನೇನ್ ನೋಡ್ಬೇಕಾಗಿದೆಯೋ ಏನು, ಎಲ್ಲ ನನ್ನ ಕಲ್ಮ. ಏನು ಇದು ಪದ್ದು ಇಷ್ಟು ಟಿಪ್ ಟಾಪ್ ಡ್ರೆಸ್ ಆಗಿದೆಯಾ? ಗೌತಮಿ ಬರ್ತಾಳೆ, ನನ್ನ ನೋಡ್ತಾಳೆ, ಅದಕ್ಕೆ ನಾನು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀನಿ. ನೀನು ಪೇಷಂಟ್ಗಳು ಹೇಗಿರ್ತಾರೆ ನೀನು ಹಾಗೆ ಇರಬೇಕು. ಅದು ಬಿಟ್ಟು ಕಾಲೇಜ್ಗೆ ಹೋಗೋರ್ ತರ ಡ್ರೆಸ್ ಮಾಡ್ಕೊಂಡ್ರೆ ಹಾಗೋ? ಅಂದ್ರೆ ನಾನು ಕಾಲೇಜ್ ಹುಡುಗನ್ ತರ ಕಾಣಿಸ್ತಾ ಇದ್ದೀನಾ? ಅಲ್ಲ, ಈಗ ತಾನೇ ರಿಟೈರ್ ಆಗಿರೋ ಕಾಲೇಜ್ ಪಿಯೂನ್ ತರ ಕಾಣಿಸ್ತಾ ಇದೆಯಾ? ಬಿಟ್ಲ ನನ್ನ ಮುಂದೆ ನನಗೆ ಅವಮಾನ ಮಾಡ್ತೀಯಾ? ಗೌತಮಿ ಬರೋ ಟೈಮ್ ಆಯ್ತು, ರೈಟಳ ಮಗ. ಹಾಯ್ ಪದ್ದು. ಪದ್ದು ಚಿಯರ್ ಅಪ್. ತಗೊಳ್ಳಿ ರೋಸ್. ವಿಶ್ ಯು ಸ್ಪೀಡಿ ರಿಕವರಿ. ಥ್ಯಾಂಕ್ ಯು. ಈ ಗುಲಾಬಿಯು ನನಗಾಗಿ, ಇದು ಚೆಲ್ಲುವ ಪರಿಮಳ ನನಗಾಗಿ, ಈ ಹೂವಿನಂತ ಗೌತಮಿ. ಏನು ಮಾಡ್ತಾ ಇದ್ದೀರಾ? ನಿಮ್ ಹೃದಯದ ಬಡಿತನ ಚೆಕ್ ಮಾಡ್ತಾ ಇದ್ದೀನಿ. ಓಹೋ, ನನ್ನ ಹೃದಯದ ಬಡಿತ ಸರಿ ಇದ್ರೆ ನಿಮ್ಮಪ್ಪ ನನಗೆ 10 ಲಕ್ಷ ರೂಪಾಯಿ ಕೊಡೋ ಅಷ್ಟಿಲ್ಲ ಅಂತನಾ? ಪದ್ದು ಹಾಗೆಲ್ಲ ಮಾತಾಡ್ಬಾರ್ದು. ನಮ್ ಫಾದರ್ ಹೇಳ್ ಕಳ್ಸಿದಾರೆ, ಈ ಹುಡ್ಗ ತುಂಬಾ ಒಳ್ಳೆ ಮನೆಯವನು, ಆದಷ್ಟು ಬೇಗ ಇವನ್ನ ವಾಸಿ ಮಾಡು ಅಂತ. ಓ ಗೌತಮಿ ಅವರೇ, ನೀವಿನ್ನು ಯಾಕೆ ಮದ್ವೆ ಆಗಿಲ್ಲ? ಅದು ನಾನ್ ನಿಮ್ಗೆ ಟ್ರೀಟ್ಮೆಂಟ್ ಕೊಡಕ್ ಬಂದಿದ್ದೀನಿ. ನೀವು ನನ್ ಪೇಷಂಟ್, ನಾನು ನಿಮ್ ನರ್ಸ್. ಇಲ್ಲಿ ಫ್ರೀ ಎಕ್ಸರ್ಸೈಸ್ ಮಾಡಿ. ಇಲ್ಲ, ನಾನು ಎದ್ ನಿಂತ್ರೆ ಸೊಂಟ ನೋವುತ್ತೆ, ಕೂತ್ರೆ ಸೊಂಟ ನೋವುತ್ತೆ, ಬಗ್ಗಿದ್ರೆ ಸೊಂಟ ನೋವುತ್ತೆ, ಏನು ಮಾಡ್ಲಿ? ಹಾಗಂತ ಸುಮ್ನೆ ಕೂತ್ಕೋಬಾರ್ದು, ಕೂತಲ್ಲೇ ಏನಾದ್ರೂ ಆಡಿಸ್ತಾ ಇರ್ಬೇಕು. ಈ ಕೈ ತಗೊಳ್ಳಿ, 2 ಕೈ ಸ್ಟ್ರೆಚ್ ಮಾಡಿ ಹೀಗೆ. ಹಾ, ಹೀಗೆ ಮಾಡ್ತಾ ಇರಿ. ನೆಕ್ಸ್ಟ್ ಬಂದು ಇನ್ನೊಂದು ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ. ಓಕೆ? ರೀ ಜಾಜಿ ಅವ್ರೆ, ಆ ಪದ್ದು ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ರಿ? ಪದ್ದುಗೆ ಏನೋ ಪ್ರಾಬ್ಲಮ್ ಆಗಿದೆ, ಅದನ್ನ ಅವನೇ ಸಾಲ್ವ್ ಮಾಡ್ಕೊತಾನೆ ಬಿಡಿ. ನನ್ಗೆ ಯಾಕೋ ಇದು ಸಾಲ್ವ್ ಆಗೋ ತರ ಕಾಣ್ತಾ ಇಲ್ಲ, ಹೊಸ ಪ್ರಾಬ್ಲಮ್ ಶುರು ಆಗೋ ತರ ಕಾಣ್ತಾ ಇದೆ. ಅಭಿ, ಡೋಂಟ್ ಟಾಕ್ ರಬಿಶ್. 8 ಆಗಿರೋದು ಅವನ್ಗೆ, ಎಲ್ಲಿ ನೋವ್ತಿರುತ್ತೆ ಅಂತ ಅವನಿಗೆ ಗೊತ್ತಿರುತ್ತೆ. ಯು ಜಸ್ಟ್ ಕೀಪ್ ಕ್ವೈಟ್. ಅವನಿಗೆ ಏಟು ಬಿದ್ದಿದೆ ಅಂತ ನನಗೆ ನೋವಾಗೋ ತರ ಆಗಬಾರ್ದು. ಒಂದ್ ವೇಳೆ ಹಾಗೇನಾದ್ರೂ ಆಯ್ತು ಅಂದ್ರೆ ನನ್ನ ಇನ್ನೊಂದು ಮುಖನ ಎಲ್ರಿಗೂ ತೋರ್ಸ್ಬೇಕಾಗತ್ತೆ. ಡಿಸ್ಗಸ್ಟಿಂಗ್ ಪೀಪಲ್. ಏನಪ್ಪತ್ತು ನಿಮ್ ನರ್ಸಮ್ಮ ನಿಂಗೇನ ಕೆಲಸ ಕೊಟ್ರಂಗಿದೆ? ಹೌದು ಕಣ, ನಾನು ಇದೇ ತರ ಎಕ್ಸರ್ಸೈಸ್ ಮಾಡ್ತಾ ಇರ್ಬೇಕಂತೆ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಬಂದು ಇನ್ನೊಂದು ಎಕ್ಸರ್ಸೈಸ್ ಹೇಳ್ಕೊಡ್ತಾರಂತೆ. ತುಂಬಾ ಒಳ್ಳೆ ಹುಡುಗಿ ಕಣ. ನೀ ಇಷ್ಟು ವರ್ಷ ಕತ್ತೆ ತರ ಕಾದಿದ್ದಕ್ಕೂ ಸಾರ್ಥಕ ಆಯ್ತು ಕಣ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಕಣ. ಇಂಥ ಹುಡುಗಿನ ನೀನು ಕನಸಲ್ಲೂ ಕಂಡಿರಲ್ಲ ಬಿಡು. ಲೇ, ಅವಳನ್ನ ಮದ್ವೆಗೆ ಒಪ್ಸೋದು ಹೇಗ? ಈಗ ತಾನೇ ಏರಿಯಾಗ ಬಂದಿದ್ದಾಳೆ, ಮಾಲಿಕ್ ಬರ್ದೇ ಇರ್ತಾಳ ಬಿಡ. ಪದ್ದು, ಇದನ್ನ ಕುಡ್ದು ರಿಲ್ಯಾಕ್ಸ್ ಆಗಿ. ಏನು ಮಾತಾಡ್ತಾ ಇದ್ರಿ? ಅದು ನನ್ನ ಸೊಂಟ ನೋವು ವಾಸಿ ಆಗೋದಿಕ್ಕೆ ಯಾವ್ದಾದ್ರು ಪ್ರಾರ್ಥನೆ ಇದೆಯಾ ಅಂತ ಕೇಳ್ತಾ ಇದ್ದೆ. ಡೋಂಟ್ ವರಿ ಪದ್ದು, ನಿಮ್ ಪರವಾಗಿ ನಾನ್ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ನಿಮ್ ನೋವು ವಾಸಿ ಆಗತ್ತೆ. ಲೇ ವಿಟ್ಲ, ನೋಡು, ನನ್ನ ಪರವಾಗಿ ಪ್ರಾರ್ಥನೆ ಮಾಡೋ ಒಂದು ಜೀವ ಇದೆಯಲ್ಲೋ. ನಿನಗೆ ಸೊಂಟ ನೋವಿದೆ, ಮರಿಬೇಡ. ಏನಪ್ಪತ್ತು, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಆ ಹುಡ್ಗಿನ ಹಂಗ ದುರ್ಗುಟ್ಕೊಂಡ್ ನೋಡ್ತೀಯ. ಅವ್ರ ಅಪ್ಪಂಗ್ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಏನಾಗುತ್ತೆ? ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡೋಣ ಅಂತ ಹೋದ್ರೆ ಆ ಪೇಷಂಟ್ ನನ್ನೇ ದುರ್ಗುಟ್ಕೊಂಡು ನೋಡ್ತಾನೆ, ಮಿಸ್ಬಿಹೇವ್ ಮಾಡ್ತಾನೆ ಅಂತ ಅವ್ರ ಅಪ್ಪಂಗ್ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಅಪ್ಪ ಬಂದು ನಿಂಗೆ ಸೊಂಟಕ್ಕೆ ಹೊಡಿತಾನೆ. ಅಷ್ಟು ಸುಂದರವಾದ ಹುಡುಗಿ ನನ್ನ ಮುಂದೆ ಓಡಾಡ್ತಾ ಇದ್ದಾಗ ಅವಳನ್ನ ನೋಡ್ದಿರ ಇರೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ ಕಣ. ನಾನು ನೋಡ್ತೀನಿ. ಏನಾರು ಮಾಡ್ಕೊಂಡು ಹಾಳಾಗೋಗ್ ನನ್ಗೇನು? ನೀನ್ ಇಲ್ಲಿದ್ರೆ ನನಗೆ ಡಿಸ್ಟರ್ಬ್ ಆಗುತ್ತೆ. ರೈಟ್ ಹೇಳು. ಹಾಯ್ ಪದ್ದು, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಗೌತಮಿ ಅವರೇ, ನೀವು ದಿನ ನನಗೆ ಹೂ ಕೊಡ್ತಿರಲ್ಲ, ಏನಕ್ಕೆ? ದಿನ ನೋಡ್ತಾ ಇದ್ರೆ ಹೂವು ದೂರ ಆಗುತ್ತೆ ನಿಮ್ಮ ನೋವು. ಒಂದ್ ನಿಮಿಷ ಕೂತ್ಕೋತೀರಾ? ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು. ಗೌತಮಿ ಅವರೇ, ನಾನು ಎಷ್ಟೊಂದು ಆಸ್ಪತ್ರೆ ನೋಡ್ಬಿಟ್ಟಿದ್ದೀನಿ, ಆದ್ರೆ ಯಾವ ಆಸ್ಪತ್ರೆಯಲ್ಲೂ ನಿಮ್ಮಷ್ಟು ಶ್ರದ್ಧೆಯಿಂದ, ನಿಮ್ಮಷ್ಟು ನಿಷ್ಠೆಯಿಂದ, ನಿಮ್ಮಷ್ಟು ಮುತುವರ್ಜಿಯಿಂದ ಸೇವೆ ಮಾಡೋರನ್ನ ನಾನು ನೋಡೇ ಇಲ್ಲ. ಪದ್ದು, ಯಾಕೋ ನಿಮ್ ಮಾತು ನನಗೆ ತುಂಬಾ ಇಷ್ಟ ಆಯ್ತು. ನಿಮಗೆ ಬರೀ ನನ್ನ ಮಾತು ಇಷ್ಟ ಆಗಿದೆ, ನನಗೆ ನೀವು ಇಡೀಡಿಯಾಗಿ ಇಷ್ಟ ಆಗ್ಬಿಟ್ಟಿದ್ದೀರಾ. ಈಗ ಹೇಗಿದ್ದೀರಾ? ನೀವು ಬಂದಾಗಿಂದ ನಾನು ಯಾವುದೋ ಲೋಕದಲ್ಲಿ ತೇಲ್ತಾ ಇದ್ದೀನಿ. ನಿಮ್ಮನ್ನ ನೋಡ್ತಾ ಇದ್ರೆ ಏನೋ ಒಂಥರ. ಏನ್ ಹೇಳ್ತಾ ಇದ್ದೀರಾ? ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನನಗೆ ನಿಮ್ಮ ಮೇಲೆ ಪ್ರೀತಿ ಬೆಳೀತಿದೆ.
ನೋಡಿ ನಿಮಗೂ ಮದುವೆ ಆಗಿಲ್ಲ, ನನಗೂ ಮದುವೆ ಆಗಿಲ್ಲ. ಇಬ್ರು ದಿನ ಭೇಟಿ ಆಗ್ತಾ ಇದ್ರೆ ಲವ್ ಅನ್ನೋದು ಬೆಳೆಯುತ್ತೆ. ಲವ್ ಪಾರ್ಥೇನಿಯಂ ಗಿಡ ತರ ಎಲ್ಲಂದ್ರಲ್ಲಿ ಹೇಳ್ದಿರಾ ಕೇಳ್ದಿರಾ ಹಾಗೇ ಬೆಳ್ಕೊಂಡ್ಬಿಡುತ್ತೆ. ನೀವು ನನ್ನ ಪಾಲಿಗೆ ಬಂಧನ ಸಿನಿಮಾದ ಮಿಸ್ ನಂದಿನಿ ಇದ್ದ ಹಾಗೆ. ಆದ್ರೆ ನನಗೆ ಆ ಥರ ಕ್ಲೈಮ್ಯಾಕ್ಸ್ ಇಷ್ಟ ಇಲ್ಲ. ನೀವು ಹೂ ಅಂದ್ರೆ ಈಗಲೇ ಸ್ವಲ್ಪ ಬಣ್ಣ ತರಿಸ್ಬಿಡ್ತೀನಿ. ಇಬ್ರು ಬಣ್ಣ ನನ್ನ ಒಲವಿನ ಬಣ್ಣ ಅಂತ ಹಾಡ್ಬಿಡೋಣ. ಈಗ ತಾನೇ ಚಿಗುರ್ತಾ ಇರೋ ಪ್ರೀತಿನ ದಯವಿಟ್ಟು ಹೊಸಕ್ಬೇಡಿ. ಒಂದ್ ನಿಮಿಷ ಯೋಚನೆ ಮಾಡಿ ಹೇಳ್ತೀನಿ. ಇಷ್ಟ ಆಯ್ತು. ಮೈ ಗಾಡ್ ಅಭಿ, ಎಂತ ಗ್ಲಾಡ್ ನ್ಯೂಸ್ ಅಲ್ವಾ? ನ್ಯೂಸ್ ಏನೋ ಗ್ಲಾಡ್ ಆಗಿದೆ, ಆದ್ರೆ ಅದೇನೋ ತುಂಬಾ ದೂರ ಇದೆ. ಏನು ಮದ್ವೆ ಛತ್ರದಷ್ಟು ದೂರನಾ? ಮದ್ವೆ ಛತ್ರನ ಹತ್ರನೇ ನೋಡಿದ್ರಾಯ್ತು. ಹಾಗಲ್ಲರಿ, ಆ ಗೌತಮಿ ಒಪ್ಪಿದ್ರು, ಅವ್ರ ಅಪ್ಪ ರಾಜೇಂದ್ರ ಒಪ್ಬೇಕಲ್ಲ. ಹೇಳಿ ಕೇಳಿ ಕೋಟ್ಯಾಧಿಪತಿಗಳು ಸೇವೆ ಮಾಡೋದಕ್ಕೆ ಅಂತ ಕಳ್ಸಿಕೊಟ್ಟಿದ್ದಾರೆ. ಅವಳನ್ನ ನಾವು ಮನೆ ತುಂಬಿಸ್ಕೊಂಡ್ರೆ ಅವ್ರ ಅಪ್ಪ ಸುಮ್ನೆ ಬಿಡ್ಬೇಕಲ್ಲ. ಅಭಿ, ಹುಡ್ಗ ಹುಡ್ಗಿ ಒಪ್ಪದ್ಮೇಲೆ ಯಾರು ಏನು ಮಾಡಕ್ ಆಗಲ್ಲ. ನಿಮಗೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ? ಸಂಪಾದನೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಶ್ರೀಮಂತರ ಮನೆ ಹುಡುಗಿ ಗಾಳ ಹಾಕಿ ಇಲ್ಲೇ ಒಂದು ಜಂಡ ಊರಿದ್ರಲ್ಲ, ಇದನ್ನ ಯಾರು ಪ್ರೀತಿ ಅನ್ನಲ್ಲ, ಅವ್ರನ್ನ ಅಡ್ಕಸ್ಬಿಗಳು ಅಂತಾರೆ. ಪಾಂಡ್ರಗ, ನಿಮ್ಮ ಜಗಳದಲ್ಲಿ ಆಗ್ತಾರ ನನ್ನ ಮದ್ವೆಗೆ ಕಲ್ಲು ಹಾಕ್ಬೇಡಿ. ಈಗ ನಾನೇನ್ ಮಾಡ್ಲಿ? ಪದ್ದು, ನೀಟಾಗಿ ಡ್ರೆಸ್ ಮಾಡ್ಕೋ. ಮೊನ್ನೆ ತಾನೇ ಹೊಸ ರೇಷ್ಮೆ ಸೀರೆ ತಂದಿಟ್ಟಿದೀನಿ, ಅದನ್ನ ಅವಳಿಗೆ ಉಟ್ಕೋ ಅಂತ ಕೊಡ್ತೀನಿ. ಆಗ ಅವಳಿಗೆ ಡೌಟ್ ಬರಲ್ವಾ? ಡೌಟ್ ಬರ್ಲಿ ಅಂತಾನೆ ಉಟ್ಕೋ ಅಂತ ಕೊಡೋದು. ಆಮೇಲೆ ಮುಂದಿನ ವಿಷಯನ ಅತ್ತೆಯವರು ಹೇಳ್ತಾರೆ ಅಲ್ವಾ ಅತ್ತೆ? ಹಾಯ್ ಆಂಟಿ. ಓಕೆ ಓಕೆ ಗೌತಮಿ, ನೀನ್ ನಮ್ಮ ಪದ್ದುಗೆ ತುಂಬಾ ಚೆನ್ನಾಗಿ ಸೇವೆ ಮಾಡ್ತಾ ಇದ್ಯಾ. ಈ ರೀತಿ ಸೇವೆ ಮಾಡೋರ್ನ ಕಂಡ್ರೆ ನನಗ್ ತುಂಬಾ ಇಷ್ಟ. ಅದಕ್ಕೆ ನನ್ ಕಡೆಯಿಂದ ನಿನ್ಗೆ ಈ ತೋಫಾ. ಅಯ್ಯೋ ಬೇಡ ಆಂಟಿ. ನೋನೋ ಹಾಗೆಲ್ಲ ಬೇಡ ಅಂತ ಹೇಳ್ಬಾರ್ದು. ಇವತ್ತು ಒಳ್ಳೆ ದಿನ, ನೀನ್ ಈ ಸೀರೆನ ಉಟ್ಕೊಂಡ್ ಬರ್ಲೇಬೇಕು. ಈ ಸೀರೆಲ್ ನೀನ್ ಹೇಗ್ ಕಾಣಿಸ್ತೀಯ ಅಂತ ನಾನು ನೋಡ್ಲೇಬೇಕು. ಚೆಕ್ ಇಟ್. ಗೋ 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 ಗೋ. ವೇರ್ ಅಂಡ್ ಕಮ್ ಸೂನ್. ಗೋ. ಮೈ ಗಾಡ್, ಇವ್ರಿಬ್ರು ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಭಿ? ಮೇಡ್ ಫಾರ್ ಈಚ್ ಅದರ್. ಏನಿತ್ತು ಮರನೋ ಏನು, ಮುಂದೆ ನನಗಾದ ಗೊತ್ತಿ ಪೊದ್ದುಗಾಗದೆ ಇದ್ರೆ ಸಾಕು. ಲೇ ಬಿಟ್ಲಾ, ನಮ್ಮಿಬ್ರದ್ದು ಕ್ಲೋಸ್ ಅಪ್ ಅಲ್ಲಿ ಫೋಟೋ ತೆಗ್ಯಾ. ತೆಗಿತೀನಿ. ನೋಡಿ, ನಾನ್ ಸುಮ್ನೆ ನಿಮ್ ಪಕ್ಕ ನಿಂತಿದ್ದೀನಿ ಅಷ್ಟೇ. ಇದೆಲ್ಲ ನಮ್ ಫಾದರ್ ಗೊತ್ತಾದ್ರೆ ಬೈತಾರೆ. ಗೌತಮಿ, ನೀನು ಒಪ್ಪೋದಾದ್ಲೆ ನಿನ್ನನ್ನ ಈ ಮನೆ ತುಂಬಿಸ್ಕೋಬೇಕು ಅಂತಿದ್ದೀವಿ. ಇದಕ್ಕೆ ನಮ್ ಫಾದರ್ ಒಪ್ಬೇಕಲ್ಲ. ಡೋಂಟ್ ವರಿ, ನಿಮ್ ಫಾದರ್ ನ ಒಪ್ಸೋ ಜವಾಬ್ದಾರಿ ನಂದು. ಯಾರಿದ್ರ ಮನೇಲಿ? ಪಾಪರೇ ಮಗನೇ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀನ್ ಯಾರು ಅಂತ ಮೊದ್ಲು ಹೇಳು. ರಾಂಗ್ ಆಗಿದ್ದಾನೆ, ನೀವು ಸ್ವಲ್ಪ ರೈಟ್ ಆಗಿ ಮಾತಾಡಿ. ಅವನು ರಾಂಗ್ ಆಗಿದ್ರೆ ನಾನು ಡಬ್ಬಲ್ ರಾಂಗ್ ಆಗ್ಬೇಕಾಗತ್ತೆ. ಗೊತ್ತು ತಾನೆ ನಾನು ಯಾರು ಅಂತ. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡ್ರಂಗ ಗಂಡುಗಲಿ. ಬಲಗೈ ಎತ್ತಿದ್ರು ವೀರ ಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಈಗ ಹೇಳು ನೀನ್ ಯಾರು ಅಂತ. ನಾನು ಶೇಖರ್ ಅಂತ. ಇಲ್ಲಿ ಯಾರನ್ನ ಶೇಕ್ ಮಾಡ್ಬೇಕು ಅಂತ ಬಂದಿದ್ಯಾ? ನರ್ಸ್ ಗೌತಮಿ ಇಲ್ಲಿ ಬಂದಿದ್ದಾಳ? ಓ, ಗೌತಮಿ ಕಡೆಯವರ ಬಾಬಾ ಮದುವೆ ವಿಷಯ ಮಾತಾಡಕ್ಕೆ ಅಂತ ಬಂದಿದ್ದಾರೆ ಅನ್ಸುತ್ತೆ. ನಮ್ ಪೊದ್ದು ಬಾಮೈದ ಇರ್ಬೇಕು. ಇನ್ನೊಂದ್ಸಲ ಹಂಗ್ ಮಾತಾಡಿದ್ರೆ ಹಲುಸ್ಬಿಡ್ತೀನಿ ಮಗ್ನೆ. ಅಣ್ಣ, ಇವಾಗ ಏನ್ ಬಂದಿದ್ವು ಅಂತ ಹೇಳಣ್ಣ. ಗೌತಮಿ ಇಲ್ಲಿ ಬಂದಿದ್ದು ನರ್ಸ್ ಆಗಿ ಸಾಯ್ತಾ ಇರೋ ಪೇಷಂಟ್ ನ ಸೇವೆ ಮಾಡಕ್ಕೋಸ್ಕರ. ಅದ್ ನಮ್ಗೂ ಗೊತ್ತು. ಇವಾಗ ಏನಾಯ್ತು? ಆ ಪೇಷಂಟ್ ಗೌತಮಿ ಲವ್ ಮಾಡ್ಬೋದಾ? ಅಂದ್ರೆ ಪ್ರೀತಿ ಮಾಡೋ ತಪ್ಪು ಅಂತ ಹೇಳಕ್ ಬಂದಿದ್ದೀರಾ? ರೇ ಮಿಸ್ಟರ್, ಪ್ರೀತಿ ಮಾಡೋದ್ ತಪ್ಪು ಅಂತ ನೀವ್ ಹೇಳೋ ಹಾಗೆ ಇಲ್ಲ ಕಣ್ರಿ. ಅವ್ರವ್ರು ನೋವು ಮಾಡ್ಕೋತಾರೆ, ಮದ್ವೆ ಆಗ್ತಾರೆ. ಮಧ್ಯದಲ್ಲಿ ನೀವೇನ್ರಿ ಅಲ್ಲಿ ಕಡ್ಡಿ ಆಡ್ಸಕ್ಕೆ ಅಂತ ಬಂದಿರೋದು? ನಾನು ಗೌತಮಿ ಲವರ್. ಗೌತಮಿ ಬೈಲೆ. ಯಾರು ಗೊತ್ತಾ? ಗೌತಮಿ, ಯಾರಿವ್ರು? ಸ್ವಲ್ಪ ಇರ್ರಿ, ನಾ ಹೇಳ್ತೀನಿ. ನಾನು ಗೌತಮಿ ಒಬ್ಬರನ್ನೊಬ್ರು 6 ತಿಂಗಳು ಲವ್ ಮಾಡ್ತಾ ಇದೀವಿ. ಪರಿಚಯ ಹೇಗಾಯ್ತು? ನನ್ಗೊಂದ್ಸಲ ಕಾಲ್ಗೇಟ್ ಆಗಿದ್ದಾಗ ಅವ್ರ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದೆ. ಆಗ ಹೀಗೇನೆ ಸೇವೆ ಮಾಡಿದ್ಲು ನನ್ಗುನು. ಆಮೇಲೆ ಲವ್ ಆಯ್ತು. ಈ ವಿಷಯ ದೊಡ್ಡವ್ರಿಗೆ ಗೊತ್ತು? ದೊಡ್ಡವ್ರಿಗೆ ಯಾಕ್ರಿ ಗೊತ್ತಾಗ್ಬೇಕು? ಅವಳು ಗೊತ್ತಾದ್ರೆ ಸಾಕು. ನೋಡಿ ಶೇಖರ್ ಅವ್ರೆ, ನಾನ್ ಬೇಕಾದ್ರೆ ಗೌತಮಿ ಫಾದರ್ ರಾಜೇಂದ್ರ ಅವ್ರ ಹತ್ರ ಮಾತಾಡ್ತೀನಿ. ನೀವು ಬೇರೆ ಹುಡುಗಿನ ನೋಡ್ಕೊಳ್ಳಿ. ಗೌತಮಿ ಈ ಮನೆ ಸೊಸೆ ಆಗ್ತಾಳೆ. ಅದೆಲ್ಲ ಆಗಲ್ಲ ರೀ. 6 ತಿಂಗಳಿಂದ ಗೌತಮಿಗೆ ಎಷ್ಟು ಖರ್ಚು ಮಾಡಿದೀನಿ ಗೊತ್ತಾ? ಮಾಲು ಸಿನಿಮಾ ಅಂತ ಕರ್ಕೊಂಡು ಸುತ್ತಾಡಿದೀನಿ. ಅದು ಸಾಲದು ಅಂತ ಅವ್ಳ ಮೊಬೈಲ್ಗೆ ಕರೆನ್ಸಿನ ನಾನೇ ಹಾಕ್ಸಿದೀನಿ. ಎಷ್ಟು ಖರ್ಚಾಗಿದೆ ಹೇಳ್ರಿ?
ಹೇಳಿದ್ರೆ ಚುಟ್ಟ ಮಾಡ್ಬಿಡ್ತೀರಾ? ರೀ ಎಷ್ಟ್ ಖರ್ಚಾಗಿದೆ ಅಂತ ಲಿಸ್ಟ್ ಮಾಡ್ಕೊಡಿ, ಸ್ಪಾಟ್ ಅಲ್ಲೇ ಕ್ಲಿಯರ್ ಮಾಡಿಸ್ತೀನಿ. 19,000 ಆಗಿದೆ. ಅಭಿ 20,000 ರೂಪಾಯಿ ಕೊಡಿ. ಈ ಶೇಖರು ಗೌತಮಿ ಲೈಫ್ ಇಂದ ದೂರ ಆಗ್ಬೇಕು. ಯಾವನೋ ಯಾರಿಂದೋ ದೂರ ಆಗೋದಕ್ಕೆ ನಾನ್ ಯಾಕ್ರಿ ದುಡ್ಡು ಕೊಡ್ಬೇಕು? ಅಭಿ, ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ಇದು ಪದ್ದು ಮ್ಯಾರೇಜ್ ವಿಷಯ, ನಿಮ್ಗೆ ಏನು ಅರ್ಥ ಆಗಲ್ಲ. ಆಮೇಲೆ ನಾನು ಎಲ್ಲ ಹೇಳ್ತೀನಿ, ಮೊದಲು 20,000 ರೂಪಾಯಿ ಕೊಡಿ. ಆಗಲ್ಲ. ಈಗೇನು 20,000 ರೂಪಾಯಿ ಕೊಡ್ತೀರಾ ಇಲ್ಲ ಜಾಯಿಂಟ್ ಅಕೌಂಟ್ ಇಂದ ಡ್ರಾ ಮಾಡ್ಕೊಡ್ಲಾ? ಅಲ್ಲಿಗೆಲ್ಲ ಕೈ ಹಾಕಕ್ ಹೋಗ್ಬೇಡಿ, ದುಡ್ಡು ಕೊಡ್ತೀನಿ. ಹಾ, ತಗೊಳ್ಳಿ, 20,000 ರೂಪಾಯಿ ಇದೆ. 20,000 ಇದೆ ಅಂದ್ಮೇಲೆ ಮತ್ತೇನಯ್ಯ ಲೆಕ್ಕ ಮಾಡ್ತೀಯಾ? ಹೋಗ ಸುಮ್ಮನೆ. ನಾನು 15 ದಿವಸದಿಂದ ನಿಮ್ ಸೇವೆ ಮಾಡ್ತಾನೆ ಇದ್ದೀನಿ. ಸೊಂಟ ನೋವು ಸ್ವಲ್ಪನೂ ಕಡಿಮೆ ಆಗ್ಲೇ ಇಲ್ಲ. ಡ್ಯಾಮೇಜ್ ಆಗಿರ್ಬೋದು, ಬನ್ನಿ ಎಕ್ಸ್ರೇ ಮಾಡಿಸ್ತೀನಿ ಅಂದ್ರೆ ನೀವು ಅದಕ್ಕೂ ಒಪ್ತಾ ಇಲ್ಲ. ಹಿಂಗೆ ಅಂದ್ರೆ ನಿಮ್ಮನ್ನ ಕಟ್ಕೊಳ್ಳೋದು ಹೆಂಗೆ? ನಾನು ಕಟ್ಕೊಳ್ಳೋ ಗಂಡನ ಸೊಂಟ ನೆಟ್ಟಿಗಿರ್ಬೇಕು ತಾನೆ? ಅಷ್ಟೇ ತಾನೇ. ಲೇ ಬಿಟ್ಲ ಬರ ಇಲ್ಲೇ. ಏನೋ ಪದ್ದು? ಓಕೆ, ಅದು ನಮ್ಮ ಪದ್ದು ತುಂಬಾ ದಿವಸದಿಂದ ಮದುವೆ ಆಗ್ಬೇಕು ಅಂತ ಕಾಯ್ತಾ ಇದ್ದ. ಇವನ್ ಹಣೆ ಬರಕ್ಕೆ ಯಾವ ಹುಡುಗಿನೂ ಸಿಕ್ಕಿರ್ಲಿಲ್ಲ. ಇವನ ಅದೃಷ್ಟ, ಇವನಿಗೆ ನೀನ್ ಸಿಕ್ಕಿದ್ಯಾ. ಎಲ್ಲೇ ನಿನ್ನನ್ನು ಕಳ್ಕೊಂಡ್ಬಿಡ್ತೀನೋ ಅಂತ ನನಗೆ ಸೊಂಟ ಅಂತ ನಾಟಕ ಮಾಡ್ಬಿಟ್ಟ. ಎಲ್ಲ ಮಕ್ಕಳುಗಳು ಚೆನ್ನಾಗಿ ಸೇವೆ ಮಾಡ್ತಾರೆ, ಅದಕ್ಕೆ ಆಸ್ಪತ್ರೆಯಲ್ಲಿ ಎಲ್ಲರೂ ನನ್ನನ್ನ ಫಾದರ್ ಅಂತಾರೆ. ನಾನು ಅಷ್ಟೇ, ಅವ್ರು ಕೇಳ್ದಾಗೆಲ್ಲ ಡೊನೇಷನ್ ಕೊಡ್ತಾನೆ ಇರ್ತೀನಿ. ಗೌತಮಿ ನಮ್ಮ ಪದ್ದುನ ಇಷ್ಟಪಟ್ಟಿದ್ದಾಳೆ. ಅದು ಅವಳ ಇಷ್ಟ, ಅವಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಏನ್ ಹೀಗೆ ಹೇಳ್ತಾ ಇದ್ದೀರಾ? ಕುಟುಂಬದ ಹಿರಿಯರಾಗಿ ನೀವು ಇದ್ರ ಬಗ್ಗೆ ಡಿಸಿಷನ್ ತಗೋಬೇಕಾಗತ್ತೆ. ನೋಡಮ್ಮ, ಗೌತಮಿ ಯಾರನ್ನ ಇಷ್ಟಪಡ್ತಾಳೋ ಅವ್ರನ್ನೇ ಮದುವೆ ಮಾಡ್ಕೊಳ್ಳಿ. ಅಂದ್ರೆ ಈಗ ನೀವು ಮುಂದೆ ನಿಂತು ಮದುವೆ ಮಾಡ್ಸಲ್ವಾ? ನಾನ್ ಯಾಕ್ರೆ ಮುಂದೆ ನಿಂತು ಮದುವೆ ಮಾಡಿಸ್ಲಿ? ಗೌತಮಿ ತಂದೆಯಾಗಿ ನೀವು ಮುಂದೆ ನಿಂತು ಮದ್ವೆ ಮಾಡ್ಸೋದ್ ಬೇಡವಾ? ತಂದೆ ಅಂದ್ರೆ ಆ ತರ ಅಲ್ಲ. ನಮ್ಮ ಇನ್ಸ್ಟಿಟ್ಯೂಷನ್ಗಳಲ್ಲಿ ಹಿರಿಯರಿಗೆ ಫಾದರ್ ಅಂತ ಕರೀತಾರೆ, ನರ್ಸ್ಗಳಿಗೆ ಸಿಸ್ಟರ್ ಅಂತ ಕರೀತಾರೆ, ಡಾಟರ್ ಅಂತಾನೂ ಕರೀತಾರೆ. ಬೇರೆಯವ್ರ ಮೇಲೆ ಕೆಟ್ಟ ದೃಷ್ಟಿ ಬೀಳದೆ ಇರ್ಲಿ ಅಂತ ಹೀಗೆ ಕರಿತೀವಿ ಅಷ್ಟೇ. ಅಂದ್ರೆ ಗೌತಮಿ ನಿಮ್ ಮಗಳಲ್ವಾ? ಇಲ್ಲ, ನನ್ನ ಒಬ್ಳೆ ಮಗಳು ಅಮೆರಿಕದಲ್ಲಿ ಓದ್ತಾ ಇದ್ದಾಳೆ. ಡಾಕ್ಟರ್ ಗೌತಮಿ ಬಮ್ಮ ಇಲ್ಲಿ. ಹೇಳಿ ಫಾದರ್. ಇವರೆಲ್ಲ ನೀನ್ ನನ್ನ ಸ್ವಂತ ಮಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟ್ ಚೆನ್ನಾಗಿ ನೀವು ನಮ್ಮನ್ನೆಲ್ಲ ನೋಡ್ಕೊಂಡಿದ್ದೀರಾ ಫಾದರ್. ಎಲ್ಲಿ ಬಿಡು, ಈ ಪೇಷಂಟ್ ಪದ್ದು ನೀನು ತುಂಬಾ ಇಷ್ಟಪಟ್ಬಿಟ್ಟಿದ್ದಾನಂತೆ. ಏಜು ತುಂಬಾ ಡಿಫ್ರೆನ್ಸ್. ಅವನು ಹಾಫ್ ಸೆಂಚುರಿ, ನೀನು ಕ್ವಾರ್ಟರ್ ಸೆಂಚುರಿ, ಮ್ಯಾಚ್ ಆಗ್ತಿಲ್ಲ. ಇಷ್ಟು ಮೇಲೂ ನಿರ್ಧಾರ ನಿಮ್ದು. ನೀನು ಅವನ್ನೇ ಮದುವೆ ಆಗ್ತೀನಿ ಅಂತ ಇಷ್ಟಪಟ್ರೆ ಬೇರೆ ಡಾಕ್ಟರ್ಸ್ಗೆ ಮದುವೆ ಖರ್ಚಿ ಕೊಡ್ತೀನಲ್ಲ, ಹಾಗೆ ನಿನ್ಗೂ ಮದುವೆ ಖರ್ಚಿ ಕೊಡ್ತೀನಮ್ಮ. ಒಪ್ಕೋ ಗೌತಮಿ, ಮದುವೆಗೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಗೌತಮಿ ಒಪ್ಕೊಮ್ಮ, ನಮ್ಮ ಗಂಡುಗಲಿ ವಂಶಕ್ಕೆ ಸೊಸೆಯಾಗಿ ಬರೋದಿಕ್ಕೆ ನೀನು ಪುಣ್ಯ ಮಾಡಿರ್ಬೇಕು. ನೋಡಿ ಆಂಟಿ, ನಾನಿಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ಬಂದೆ. ಪದ್ದು ನನ್ನ ನೋಡಿ ಇಷ್ಟಪಟ್ಟ, ಹಾಗೆ ಶೇಖರು ಕೂಡ ಇಷ್ಟಪಟ್ಟ. ಹಾಗಂತ ನಾನು ಹಾಸ್ಪಿಟ್ಲಲ್ಲಿ ಜೀವನ ಪೂರ್ತಿ ನರ್ಸಿಂಗ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾನ್ ಮದ್ವೆ ಆಗೋ ಗಂಡಂಗೂ ಕೂಡ ನರ್ಸಿಂಗ್ ಕೊಡ್ಬೇಕಲ್ಲ. ಈಗ ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಶೇಖರು 10 ಲಕ್ಷ ಕೊಟ್ಟು ನನ್ನ ಮದ್ವೆ ಆಗೋದಕ್ಕೆ ರೆಡಿ ಇದ್ದಾನೆ. ನೀವ್ 20 ಲಕ್ಷ ಕೊಟ್ರೆ ನಾನು ಪದ್ದನ್ ಮದ್ವೆ ಆಗ್ತೀನಿ.